ಉಳ್ಳಾಲ ನಗರಸಭೆ ಸೋಮೇಶ್ವರ ಪುರಸಭೆ ಕೋಟೆಕರ್ ಪಟ್ಟಣ ಪಂಚಾಯಿತಿಯ ಈ ದಿವಸದ ಸುಂದರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಚಿವರು ಮೊನ್ನೆ ಪ್ರತಿಷ್ಠಿತ ಅಮೆರಿಕದ ಚಿಕಾಗೋದಲ್ಲಿ ನಡೆದಂಥ ಒಂದು ಘನ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಂಡು ಮೊನ್ನೆ ಬಂದಿರುವಂಥ ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ದಿವಸದ ಕಾರ್ಯಕ್ರಮದಲ್ಲಿ ತಾವು ಆಸಕ್ತಿಯಾಗಿ ವಿನಂತಿ ಮಾಡಿಕೊಳ್ತಿದ್ದಾರೆ. ನನಗೆ ಈ ದಿವಸದ ಕಾರ್ಯಕ್ರಮವನ್ನು ಆರಂಭಿಸಬೇಕಂತ ಸ್ವಪ್ನ ಇವರಲ್ಲಿ ವಿನಂತಿಸ್ತಿದ್ದೇನೆ. ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುಬಾ, ಈ ಬಾಳ ಈರುಳಿಗೆ ನಮ್ಮ ಜ್ಞಾನ ನೀಗುಬಾ, ಬಾಳ ಹಾದಿಗೆ ಗುರಿ ತೋರುಬಾ, ನಮ್ಮ ಜ್ಞಾನ ನೀಗುಬಾ, ಬಾಳ ಹಾದಿಗೆ ಗುರಿ ತೋರುಬಾ, ತಂದೆ ನೀಡುಬಾ ಶಕ್ತಿ ಮನಸ್ಸಿಗೆ, ನಮ್ಮ ಮನದಿಂದ ದೌರ್ಬಲ್ಯ ದೂಡು, ಸತ್ಯ ಪಥದಲ್ಲಿ ನಡೆವಂತೆ ಮಾಡು, ಕಷ್ಟ ನೂರಾರು ನೀ ಪಾರು ಮಾಡು, ನಿತ್ಯ ಸಂತೋಷ ನಮಗೆಂದು ನೀಡು, ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡು ವಿಷ ಜ್ವಾಲೆ ಮನದಲ್ಲೇ ಕೊನೆಯಾಗಲಿ, ಪ್ರೇಮ ಹೂವಾಗಲಿ ದ್ವೇಷ ದೂರಾಗಲಿ, ಸೇಡು ವಿಷ ಜ್ವಾಲೆ ಮನದಲ್ಲೇ ಕೊನೆಯಾಗಲಿ, ತಂದೆ ನೀಡುಬಾ ಶಕ್ತಿ ಮನಸ್ಸಿಗೆ, ಜ್ಯೋತಿ ನೀನಾಗುಬಾ, ಈ ಬಾಳ ಈರುಳಿಗೆ. ನಡೆಯುವಂಥ ಬೇರೆ ಬೇರೆ ಯೋಜನೆಗಳ ಅನುಷ್ಠಾನ ಕಾರ್ಯಕ್ರಮ, ಅದ್ರ ಜೊತೆಗೆ ಅಮೃತ್ ನಗರ ಸ್ಥಾನ ಅಂತ 4 ಯೋಜನೆ, ಈ ನಿಗಮದಲ್ಲಿರುವಂಥ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳು ವಿತರಣೆ ಮಾಡುವಂಥ ಕಾರ್ಯಕ್ರಮ ಎಲ್ಲರನ್ನು ಕೂಡ ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ಉಳ್ಳಾಲ ನಗರಸಭೆಯ ಸನ್ಮಾನ್ಯ ಆಯುಕ್ತರು ಸಂತೋಷ್ ಸರ್ ಅವರು ಸ್ವಾಗತವನ್ನು ನೀಡಬೇಕೆಂದು ವಿನಂತಿಸಿದ್ದೇನೆ. ನಮಸ್ಕಾರ. ಈ ಒಂದು ಶುಭ ಸಂಜೆಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಹಾಗೂ ಉಳ್ಳಾಲ ನಗರಸಭೆ ಸೋಮೇಶ್ವರ ಪುರಸಭೆ ಹಾಗೂ ಕೋಟೆಕಾರ್ ಪಟ್ಟಣ ಪಂಚಾಯಿತಿ ಹಾಗೂ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಈ ದಿನ ಅಮೃತ್ ನಗರೋತ್ಥಾನ ಮುನ್ಸಿಪಾಲಿಟಿ ಹಂತ 4 ಯೋಜನೆ ಹಾಗೂ ನಿಗಮದ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಶ್ರೀ UT ಖಾದರ್ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಶಾಸಕರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಇವರು ಈ ಒಂದು ಸಭೆಗೆ ಹಾಜರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಸ್ವಾಗತ ಅನುಭವಿಸ್ತೇನೆ. ಇವರು ಸೋಮೇಶ್ವರ ಪುರಸಭೆ ಇವರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶ್ರೀಮತಿ ದಿವ್ಯಾ ಶೆಟ್ಟಿ ಅಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯತ್ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಶ್ರೀ ಸದಾಶಿವ ಉಳ್ಳಾಳ್ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಇವರು ಕೂಡ ಈ ಸಂದರ್ಭದಲ್ಲಿದ್ದಾರೆ. ಇವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀಮತಿ ಮಮತಾ ಗಟ್ಟಿಯವರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀ ರವಿಶಂಕರ್ ಉಪಾಧ್ಯಕ್ಷರು ಪುರಸಭೆ ಸೋಮೇಶ್ವರ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಬಗಂಬಿಲ ಉಪಾಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯಿತಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ಚೋತಮ್ ಗಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೋಮೇಶ್ವರ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಶ್ರೀ ಧೀರಜ್ ಕುಸಾಲ್ ನಗರ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೋಟೆಕಾರ್ ಪಟ್ಟಣ ಪಂಚಾಯಿತಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಹಾಗೆಯೇ ಸುರೇಶ್ ಭಟ್ನಾಗರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಶ್ರೀ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾರೆ. ಪಾಲಿಕಾ ಅಭಿಯಂತರು ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ. ಸುರೇಖಾ ಚಂದ್ರ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಶ್ರೀ ಮಂಜುನಾಥ್ ಜಿಲ್ಲಾ ವ್ಯವಸ್ಥಾಪಕರು ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಮಿತ್ತ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮೊಂದಿಗಿರೋ ವೇದಿಕೆ ಮೇಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು
ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸೋಮೇಶ್ವರ ಕೋಟೆಕಾರ್ ಮತ್ತು ಉಳ್ಳಾಲ ನಗರಸಭೆಯ ಮಾಜಿ ಸ್ವಾಗತವನ್ನು ಬಯಸ್ತೇನೆ. ಜೊತೆಗೆ ಹಾಗೆಯೇ ಮತ್ತು ನೆರೆದಿರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ದೃಶ್ಯ ಮಾಧ್ಯಮದವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳು ಎಲ್ಲರಿಗೂ ಕೂಡ ಸ್ವಾಗತವನ್ನು ಮತ್ತೊಮ್ಮೆ ಬಯಸಿಕೊಳ್ಳುತ್ತಾ, ಒಂದು ಈ ಭಾಗದಲ್ಲಿ ಕಳೆದ ಸ್ವರ್ಗಸ್ಥರಾಗಿದ್ದಾರೆ, ಅವರನ್ನು ನಾವು ಸ್ಮರಿಸುವುದು, ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವುದು ನಮ್ಮೆಲ್ಲರೂ ಕೂಡ ಆದ್ಯಕ ಸೂಚನೆ ನೀಡಿದಿರುವಂತೆ ಅವರೆಲ್ಲರೂ ಕೂಡ ನಾವು ನಮ್ಮ ಸುರೇಖ ಚಂದ್ರಸ್ ಅವರ ತಾಯಿ ಭವಾನಿ ತಲಪಾಡಿ ಅವರು, ಸ್ವಚಿನಿ ಬಬ್ಬುಗಟ್ಟೆ ಇವರ ಅಣ್ಣ ಜಯಂತ ಬಬ್ಬುಗಟ್ಟೆ ಅವರು, ಜಾಫರ್ ಅವರ ತಂದೆ ಅಬ್ದುಲ್ ಖಾದರ್ ಅವರು, ಶ್ರೀತ ಕಿಶೋರ್ ಗಟ್ಟಿ ಅವರು, ಬಾಲಕೃಷ್ಣ ಶೆಟ್ಟಿ ಕೊಂಡಾನ ಇವರೆಲ್ಲರೂ ಕೂಡ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಚಿರಶಾಂತಿಯನ್ನು ಕೋರ 1 ನಿಮಿಷಗಳ ಕಾಲ ಎಲ್ಲರೂ ಕೂಡ ಒಂದು ಮೌನ ಪ್ರಾರ್ಥನೆ ಮಾಡಬೇಕು ವಿನಂತಿಸ್ತಿದ್ದೇನೆ. ಪ್ರಾಸ್ತಾವಿಕ ಮಾತನ್ನ ಸನ್ಮಾನ್ಯ ಮತ್ತರಿಸರ್ ಅವರು, ಸೋಮೇಶ್ವರ ಪುರಸಭೆಯ ಸನ್ಮಾನ್ಯ ಮುಖ್ಯಾಧಿಕಾರಿಗಳು ನಡೆಸಿಕೊಳ್ಳಲು ವಿನಂತಿಸಿದ್ದೇನೆ. ಸಭೆ ಸೋಮೇಶ್ವರ ಪುರಸಭೆ ಹಾಗೂ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವಂಥ ನಗರೋತ್ಥಾನ 04 ಯೋಜನೆಯಡಿಯಲ್ಲಿ ವಿವಿಧ ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಳೆದ ವರ್ಷ ನಮ್ಮ ಒಟ್ಟು 35 ಕೋಟಿ 3 ನಗರ ಸ್ಥಳೀಯ ಸಂಸ್ಥೆಗಳಿಗೆ 35 ಕೋಟಿ ಮಂಜೂರಾಗಿದ್ದು, ಇದರಲ್ಲಿ 34 ಕೋಟಿ 46 ಲಕ್ಷದ ಕ್ರಿಯೋಜನೆ ಆಗಿದ್ದು 24 ಕೋಟಿ 48 ಲಕ್ಷದ ಅನುದಾನ ಖರ್ಚಾಗಿರುತ್ತದೆ. ಅದರಂತೆ 448 ಫಲಾನುಭವಿಗಳು ಆಯ್ಕೆಯಾಗಿದ್ದು, ಇವತ್ತು ನಾವು ಎಲ್ಲ 140 ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಲಿಕ್ಕಿದೆ. ಉಳಿದಂತೆ ಎಲ್ಲ ಆಯ್ಕೆಯಾದ ಫಲಾನುಭವಿಗಳಿಗೆ ಕೂಡ ವಿತರಣೆ ಮಾಡಲಿಕ್ಕಿದೆ. ಈ ಕಾರ್ಯಕ್ರಮ ನಗರೋತ್ಥಾನ ಕಾರ್ಯಕ್ರಮ ಬಂದ ನಂತರ ನಮ್ಮಲ್ಲಿರುವ ಸ್ಥಳೀಯವಾಗಿರುವಂಥ ಉಳ್ಳಾಲ ನಗರಸಭೆ, ಸೋಮೇಶ್ವರ ಪುರಸಭೆ ಹಾಗೂ ಕೋಟೆಕಾರ್ ಪಟ್ಟಣ ಪಂಚಾಯತ್ ಇರುವ ಬಹುತೇಕ ರಸ್ತೆಗಳು ಮತ್ತು ಕಟ್ಟಡಗಳ ಕಾಮಗಾರಿಗಳು ಪೂರ್ಣಗೊಂಡಿದೆ. ಇದೀಗ ನಾವು ಈ ಕಾರ್ಯಕ್ರಮವನ್ನು ಮಾನ್ಯ ಸಚಿವರು ನಡೆಸಿಕೊಡ್ಲಿಕ್ಕಿದ್ದೇನೆ. ಮತ್ತೊಮ್ಮೆ ಎಲ್ಲ ಇಲ್ಲಿ ಸೇರಿದಂಥವರನ್ನು ಸ್ವಾಗತಿಸ್ತಾ ಮಾತನ್ನು ಮುಗಿಸ್ತೇನೆ. ಹೋದಂಥ ಕಾರ್ಯಕ್ರಮ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ದೇವರಜರಸು ಹಿಂದುಳಿದ ವರ್ಗ ಅಭಿವೃದ್ಧಿ ಕಾರ್ಯದ ವತಿಯಿಂದ ನಡೆಯುತ್ತಿರುವಂಥ ಕಾರ್ಯಕ್ರಮ. ಈಗಾಗಲೇ ನಮ್ಮಲ್ಲಿ ಅಮೃತ ನಗರೋತ್ಥಾನ ಮುನ್ಸಿಪಾಲಿಟಿ 4ನೇ ಯೋಜನೆ ಅಡಿಯಲ್ಲಿ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಪಕ್ಕಾ ಮನೆ ನಿರ್ಮಾಣಕ್ಕಾಗಿ 9 ಫಲಾನುಭವಿಗಳಿಗೆ ಸಹಾಯಧನ 27 ಲಕ್ಷ, ಮನೆ ರಿಪೇರಿ 46 ಫಲಾನುಭವಿಗಳಿಗೆ ಸಹಾಯಧನ 13,95,000, ಟೈಲರಿಂಗ್ ಮಿಷಿನ್ ಖರೀದಿಗಾಗಿ 46 ಫಲಾನುಭವಿಗಳಿಗೆ 3,71,000, ಲ್ಯಾಪ್ಟಾಪ್ ಖರೀದಿಗಾಗಿ 9 ಫಲಾನುಭವಿಗಳಿಗೆ 3,55,500. ಹಾಗೆ ಅಮೃತ ನಗರೋತ್ಥಾನ ಈ ಯೋಜನೆಯಲ್ಲಿ ಸೋಮೇಶ್ವರ ಪುರಸಭೆಯಲ್ಲಿ ಬಡವರ ಕಲ್ಯಾಣ ನಿಧಿಯಿಂದ ಮನೆ ರಿಪೇರಿಗಾಗಿ 11 ಫಲಾನುಭವಿಗಳಿಗೆ 4,40,000, ಪಕ್ಕಾ ಮನೆ ನಿರ್ಮಾಣಕ್ಕಾಗಿ 3 ಲಕ್ಷ, ವೈದ್ಯಕೀಯ ವೆಚ್ಚ 7 ಫಲಾನುಭವಿಗಳಿಗೆ ಸಹಾಯಧನ 95,503. ಹಾಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ರಿಪೇರಿಗಾಗಿ 8 ಫಲಾನುಭವಿಗಳಿಗೆ 1,60,000, ಎಲೆಕ್ಟ್ರಿಕ್ ಆಟೋ ಖರೀದಿಗೆ 3 ಫಲಾನುಭವಿಗಳಿಗೆ 2,25,000. ಹೀಗೆ ಒಟ್ಟು 60,42,003 ಈ ರೂಪಾಯಿಯ ಒಂದು ಅನುದಾನವನ್ನು ಈ ದಿವಸ ನಾವು ಎಲ್ಲರಿಗೂ ಕೂಡ ಕೊಡುವಂಥ ಒಂದು ಕಾರ್ಯಕ್ರಮ. ಬಹುಶಃ ಸನ್ಮಾನ್ಯ ಸಚಿವರು ನಮ್ಮೊಟ್ಟಿಗೆ ಇದ್ದಾರೆ. ನಾವು ಈಗಾಗಲೇ ಹೇಳಿದಾಗೆ ಮೊನ್ನೆ ತಾನೇ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಒಬ್ಬ ಸರ್ಕಾರದ ಸಭಾಧ್ಯಕ್ಷರಾಗಿ ಆ ಸಭಾಧ್ಯಕ್ಷರ ನೆಲೆಯಲ್ಲಿ ಏನು ಕೆಲಸ ಮಾಡಬೇಕು, ಏನವರ ವ್ಯಾಪ್ತಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ, ನಾವು ಗೌರವಿಸುವಂಥ ವ್ಯಕ್ತಿ. ಅದರೊಟ್ಟಿಗೆ ನಮ್ಮ ಕರ್ನಾಟಕ ಗಣ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಈ ವ್ಯಾಪ್ತಿಯಲ್ಲಿ ಹಿಂದೆ ಮಾಡಿದಂಥ ಸೇವೆಗಳು, ಬಹುಶಃ ಅದನ್ನು ಮುಂದುವರಿಸುವಂಥ ಸೇವೆಗಳು, ಅವರಷ್ಟು ಒಬ್ಬ ಚುರುಕಿನ ವ್ಯಕ್ತಿತ್ವ ಬೇರೆ ಯಾರು ನಮಗೆ ಕಾಣಲಿಕ್ಕಿಲ್ಲ. ಒಂದು ಜೋರದ ಚಪ್ಪಾಳೆ ಬರಬೇಕು ನಮ್ಮ ಸಚಿವರಿಗೆ ಅವರು ಮಾಡಿದ ಸಾಧನೆಗಾಗಿ. ಬಹುಶಃ ಅವರ ನಾಯಕತ್ವವನ್ನು ಗುರುತಿಸಿ ನಮ್ಮ ದೇಶ ಮಾತ್ರ ಅಲ್ಲ, ಅಮೆರಿಕದಲ್ಲಿ ಕೂಡ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಅದು ನಮಗೆಲ್ಲರಿಗೂ ಕೂಡ ಗೌರವ. ನಮ್ಮ ಉಳ್ಳಾಲಕ್ಕೆ ವಿಶೇಷವಾದ ಗೌರವ, ನಮ್ಮ ರಾಜ್ಯಕ್ಕೆ ಗೌರವ. ಆ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಚಿಕಾಗೋದಲ್ಲಿ ಭಾಷಣ ಮಾಡಿದ್ದು ನಾವು ಸ್ವಾಮಿ ವಿವೇಕಾನಂದರಂತ ನಾವು ಕೇಳಿದ್ದೇವೆ, ಆದರೆ ನಮ್ಮ ಖಾದರ್ ಸರ್ ಕೂಡ ಚಿಕಾಗೋದಲ್ಲಿ ಭಾಷಣ ಮಾಡುವ ಮೂಲಕ ವಿವೇಕಾನಂದ ಸಮಾನವಾಗಿ ನಿಲ್ಲುವಂಥ ಒಬ್ಬ ಅದ್ಭುತವಾದಂಥ ವ್ಯಕ್ತಿ ಅಂತೇಳಿ ನಾವೆಲ್ಲರೂ ಕೂಡ ಸರ್ ನಮಗೆ ಗೌರವ ತಂದಿದೆ. ತಮ್ಮ ಈ ಒಂದು ಸಚಿವ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲವನ್ನು ನಮಗೆಲ್ಲರಿಗೂ ಕೂಡ ಗೌರವವನ್ನು ಹೆಚ್ಚಿಸಿದೆ ಸರ್. ನಾವು ಈ ದಿವಸದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಂತ ನಾನು ವಿನಂತಿಸಿದ್ದೇನೆ.
ಹೇಳಬೇಕು. ಸನ್ಮಾನ ಸಚಿವರಿಗೆ ಸಿಕ್ಕಿದಂಥ ಒಂದು ಪ್ರಶಸ್ತಿ ಅವರಿಗೆ ಸಿಕ್ಕಿದಲ್ಲ, ನಮಗೆಲ್ಲರಿಗೂ ಕೂಡ ಸಿಕ್ಕಿದಂಥ ಗೌರವ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಸರ್, ತಮ್ಮ ಸಾಧನೆಗಳು ಹೀಗೆ ಮುಂದುವರಿಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ. 3 ಸ್ಥಳೀಯ ಸಂಸ್ಥೆಯ ವತಿಯಿಂದ ಜನಸಾಮಾನ್ಯರಿಗೆ ಏನು ಸವಲತ್ತನ್ನು ಕೊಡಬೇಕಾ ಅದನ್ನು ಮುಟ್ಟಿಸುವಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಜನಪ್ರತಿನಿಧಿಗಳ ಮೊದಲ ಕೆಲಸ ಏನಂತ ಹೇಳಿದರೆ, ಸರ್ಕಾರದ ವಿವಿಧವಾದ ಸವಲತ್ತು ಏನಿದೆ ಅದನ್ನು ಆದಷ್ಟು ಪ್ರಾಮಾಣಿಕತೆಯಿಂದ ಯಾವುದೇ ಒಂದು ಭೇದ ಭಾವವಿಲ್ಲದೆ ಯಾರಿಗಂತ ಮುಟ್ಟಬೇಕಾ ಅದನ್ನು ಮುಟ್ಟಿಸುವುದು ಅದು ನಮ್ಮ ಮೊದಲ ಕೆಲಸ. ಆ ಕೆಲಸವನ್ನು ಭಾಳ ಕಷ್ಟ ಆಗಿದ್ದರೂ ಕೂಡ ಸಿಲೆಕ್ಟ್ ಮಾಡಲಿಕ್ಕೆ ಶ್ರಮಪಟ್ಟು ಎಲ್ಲರನ್ನು ಕೂಡ ಕ್ರೋಢೀಕರಿಸಿಕೊಂಡು ಯಾವುದೇ ಒಂದು ಗ್ರಾಮ ಕೂಡ ತಪ್ಪದೆ ಅದು ಯಾವುದೇ ಎಲ್ಲ ಜಾತಿ ವರ್ಗದವರು ಕೂಡ ಸೇರಿಸಿಕೊಂಡು ಹಿರಿಯರಿಗೂ ಅನುಭವ ಯಾರು ನಿಜವಾಗಿಯೂ ಅರ್ಹತೆಗೆ ಒಳಪಟ್ಟಿರ್ತಾರೆ ಅಂಥವರಿಗೆ ವಿವಿಧವಾದ ಕಾರ್ಯಕ್ರಮ ಯೋಜನೆ ಕೊಡುವಂಥ ಕೆಲಸ ಇವತ್ತಾಗಿದೆ. ಆದ ಕಾರಣ ನಾವಿವತ್ತು ಎಷ್ಟೇ ನಮ್ಮ ಈ ಒಂದು ಸವಲತ್ತು ಕೊಟ್ಟರೂ ಕೂಡ ಅದು ಎಲ್ಲ ಕೂಡ ಸಮಸ್ಯೆ ಮೇಲೆ ಬಗೆಹರ್ತದಂತ ಅಲ್ಲ. ನಮ್ಗೆ ಖಂಡಿತವಾಗಿ ಗೊತ್ತಿದೆ, ಅದು ಕೊಟ್ಟದರಲ್ಲಿ ಎಲ್ಲ ಸಮಸ್ಯೆಗಳು ಖಂಡಿತವಾಗಿ ಬಗೆಹರಿಯುವುದಿಲ್ಲ. ಕೊಟ್ಟದ್ದು ಸ್ವಲ್ಪ ಮಟ್ಟಿಗಾದರೂ ಕೂಡ ನಿಮಗೆ ಮುಂದೆ ಹೋಗಲಿಕ್ಕೆ ದೊಡ್ಡ ಮಟ್ಟದ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ಇದೊಂದು ಸ್ವಾವಲಂಬನೆಯ ಮತ್ತು ಅತ್ಯಂತ ಸಂತೋಷದ ಸ್ವಾಭಿಮಾನದ ಕಾರ್ಯಕ್ರಮ. ಸ್ವಾವಲಂಬನೆ ಕಾರ್ಯಕ್ರಮ ಯಾಕಂತ ಹೇಳಿದರೆ, ಇಲ್ಲಿ ನಾವೇನು ಇವತ್ತು ಮಿಷನ್ ಕೊಡ್ತಾ ಇದ್ದೇವೆ, ಯಾರು ಈ ಮಿಷನನ್ನು ಇವತ್ತು ಪಡಿತಿದ್ದಾರೆ, ನೀವು ಚೆನ್ನಾಗಿ ಸ್ಟಿಚ್ಚಿಂಗನ್ನು ಕಲಿತುಕೊಂಡು ನೀವು ಸ್ಟಿಚ್ಚಿಂಗನ್ನು ಪ್ರಾರಂಭ ಮಾಡಿ ಮುಂದಿನ 5-6 ತಿಂಗಳಾಗ ಒಂದು ಮಿಷಿನ್ ಅಲ್ಲ, ಇನ್ನು 2 ಮಿಷಿನ್ ಹಾಕಿಕೊಂಡು ಬೇರೆ ಇಬ್ಬರನ್ನು ಕೂತ್ಕೊಳಿಸಿಕೊಂಡು ತಮ್ಮದೇ ಆದ ಒಂದು ವ್ಯಾಪಾರ ಅಂತ ಇವತ್ತು ಪ್ರಾರಂಭ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮ ಮುಖ್ಯ ಇವತ್ತು ಗುರಿ ಇವತ್ತು ಆಗಬೇಕು. ಅದರ ಜೊತೆಯಲ್ಲಿ ನೀವು ಬಹುಶಃ ಆಗಬೇಕು, ಸ್ವಲ್ಪ ಕಟ್ಟಿಂಗ್ ಎಲ್ಲ ಕಲಿಬೇಕು. ಆದ ಕಾರಣ ಕಟ್ಟಿಂಗ್ ಎಲ್ಲ ಕಲಿತ್ರೆ ಬಹುಶಃ ಇವತ್ತು ಬರ್ತದೆ. ಇಲ್ಲದೆ ಇಲ್ಲಿ ಮತ್ತೆ ಇದು ಕೊಟ್ಟಿದ್ದಾರೆ, ಅಲ್ಲಿ ಮನೆಯಲ್ಲಿ ಮೂಲೆಯಲ್ಲಿ ಇಟ್ಟರೆ 6 ತಿಂಗಳಾಗೆಲ್ಲ ಕೂಡ ಮಣ್ಣು ಇಡೋದು ಮತ್ತು ಏನು ಕೂಡ ಪ್ರಯೋಜನ ಆಗದ ರೀತಿ ಆಗ್ತದೆ. ಇದಾದರೆ ಏನಾಗ್ತದೆ ಅಂತ ಹೇಳಿದರೆ, ಇದನ್ನು ಬೇರೆ ಯಾರಿಗಾದ್ರು ಕೊಡ್ತಿದ್ದೆ ಅವ್ರು ನೀವು ಕೂಡ ಚೆನ್ನಾಗಿ ಮಾಡ್ತಾಯಿದ್ರು. ಅದು ನಿಮಗೆ ಕೊಟ್ಟ ತಕ್ಷಣ ಅದರ ಮಹತ್ವವಂತ ಅರ್ಥ ಮಾಡಿಕೊಳ್ಬೇಕು. ಯಾರಿಗ ಬೇರೆ ಸಿಕ್ಕುವುದನ್ನು ಇವತ್ತು ನಮಗೆ ಸಿಕ್ಕಿದೆ, ಇದನ್ನು ಉಪಯೋಗ ಮಾಡಿಕೊಳ್ಬೇಕು, ಪ್ರಯೋಜನ ಮಾಡಿಕೊಳ್ಬೇಕು, ಒಂದು ಮಾದರಿಯಾಗಿ ನಾವು ತೋರಿಸಿಕೊಳ್ಬೇಕೆಂಬ ಆ ಒಂದು ಉತ್ತೇಜನ ಕೊಡುವ ಕೆಲಸ ಅದು ನಿಮ್ಮೆಲ್ಲ ಯಾರೆಲ್ಲ ಇವತ್ತು ಈ ರೀತಿಯ ಸವಲತ್ತನ್ನು ಪಡೆದಿದ್ದಾರೆ ಅದು ನಿಮ್ಮೆಲ್ಲರೂ ಇವತ್ತು ಜವಾಬ್ದಾರಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದರ ಜೊತೆಯಲ್ಲಿ ಬೇರೆ ಬೇರೆ ಯೋಜನೆಗಳು ಕೂಡ ಇವತ್ತಿದೆ, ಅದನ್ನು ನಾನು ಹೇಳಲಿಕ್ಕೆ ಇವತ್ತು ಹೋಗೋದಿಲ್ಲ. ಒಟ್ಟಾರೆಯಾಗಿ ಕಷ್ಟ ಇಲ್ಲದವ್ರು ಯಾರು ಕೂಡ ಇಲ್ಲ. ಅದೆಷ್ಟೇ ಶ್ರೀಮಂತನೂ ಕೂಡ ಇದ್ದರೂ ಸಮಸ್ಯೆ ಇದೆ, ಎಷ್ಟೇ ಕಷ್ಟದಲ್ಲಿ ಸಮಸ್ಯೆ ಇದ್ದವರು ಕೂಡ ಸಮಸ್ಯೆ ಇದೆ. ಸಮಸ್ಯೆ ಇಲ್ಲದ ಅಂತೂ ಟೆನ್ಷನ್ ಇಲ್ಲದವ್ರು ಯಾರಿಗೆ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಟೆನ್ಷನ್ ಇಲ್ಲದ ಒಂದು ಬೇಕಿದ್ದರೆ ಅಲ್ಲಿ ಮೊದಲು ಕೂತ್ಕೊಳ್ಳಿ, ಅಲ್ಲಿ ನಿಮಗೆ ಯಾರು ಕೂಡ ಟೆನ್ಷನ್ ಇಲ್ಲ. ನೀವು ಆಲೋಚನೆ ಮಾಡಿ ಅದು ಎಲ್ಲಿ ಅಂತೇಳಿ, ಸ್ವರ್ಗ ಒಂದು ಬಿಟ್ಟು ಬೇರೆಲ್ಲ ಟೆನ್ಷನ್ನೇ ನಿಮಗೆ. ಮತ್ತು ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ಯಾರಿಗೆ ಅರ್ಜೆಂಟ್ ಇಲ್ಲ, ಸ್ವಲ್ಪ ಕಷ್ಟ ಅದು ಇಲ್ಲಿ ಇರ್ತೇವೆ, ಏನಾಗೋದಿಲ್ಲ ಎಂಬ ಭಾವನೆ ಅಂಥವೆಲ್ಲ ಇಲ್ಲಿದ್ದೀರಿ. ಆದ ಇದ್ದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಕೂತ್ಕೊಂಡು ಅರ್ಥ ಮಾಡಿಕೊಂಡು ಸಂತೋಷ ಜೀವನ ಕಲಿಯುವಂಥ ಅವಕಾಶ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಜಾಸ್ತಿ ಒಂದು ಟೆನ್ಷನನ್ನು ತಗೊಳ್ಳದೆ ನಿರ್ಧಾರ ಸಂತೋಷ ತಗೊಂಡು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ನೋಡಿ. ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು MLA, ಯಾವುದೇ ಒಂದು ಮಂತ್ರಿ ಪ್ರತಿಯೊಂದು ಮನೆಯ ಪ್ರತಿಯೊಂದು ಸಮಸ್ಯೆಯನ್ನು ಒಬ್ಬನ ಬಗೆಹರಿಸ ಸಾಧ್ಯನೇ ಇಲ್ಲ. ಇಲ್ಲಿಗ 300 ಜನ ಇದ್ದರೆ 300 ಮನೆಯಲ್ಲಿ 300 ಸಮಸ್ಯೆಗಳಿದೆ, ಒಂದೊಂದು ಬೇರೆ ಬೇರೆ ಸಮಸ್ಯೆ ಇದೆ. ಇದೆಲ್ಲ ಕೂಡ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಯೋಜನೆ ರೂಪಿಸ್ಬೋದು, ಜನಪ್ರತಿನಿಧಿಗಳಿಗೆ ಅಧಿಕಾರಿಯಾದ ನಿಮ್ಮ ಪ್ರಾಮಾಣಿಕ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ಬೋದು. ಎಲ್ಲ ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ. ಆ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ, 10-15 ವರ್ಷ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮೆಲ್ಲ ಕಷ್ಟಗಳನ್ನು ಬಗೆಹರಿಸುವ ದೊಡ್ಡ ಮಟ್ಟದ ಆ ಶಕ್ತಿ ಇವತ್ತು ನಿಮ್ಮ ಮಕ್ಕಳಿಗಿರುವಂಥದ್ದು. ಆದ ಕಾರಣ ಮಕ್ಕಳ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ, ಒಂದಲ್ಲೊಂದು ದೊಡ್ಡ ಸ್ಥಾನಕ್ಕೆ ನಾನು ತೆಕ್ಕೊಂಡೇ ಹೋಗ್ತೇನೆ ಎಂಬ ದೃಢ ತೀರ್ಮಾನ ಮುಖಾಂತರ ಅವ್ರಿಗೆ ತಾವು ಕಲೀಲಿಕ್ಕೆ ದೊಡ್ಡ ಮಟ್ಟದ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಹೆತ್ತವರೆಲ್ಲ ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನೀವು ಅವರನ್ನು ನೀವು ಶಾಲೆಗೆ ಹಾಕಿ ಮನೆಯಲ್ಲಿ ಕೂತ್ಕೊಂಡು ಅವ್ನು ಪಾಸ್ ಆಗಲಿಕ್ಕೆ ಹೋಗೋದಿಲ್ಲ. ಅವ್ನು ಟೀಚರ್ ಹತ್ರ ನೀವು ಕೇಳಬೇಕು, ಏನು ಮಾಡ್ತಾ ಇದ್ದಾನೆ, ಹೇಗೆ ಏನಂತೇಳಿ. ನನ್ನನ್ನು ಸರ್ಕಾರಿ ಶಾಲೆ ಟೀಚರ್ ಹತ್ರ ಕೇಳ್ತಾ ಇರ್ತೇನೆ, ಶೆತ್ತಾರನ್ನು ಕರೆದಾಗೆಲ್ಲ ಬರ್ತಾರ ಅಂತೇಳಿ. ಆಗ ಟೀಚರ್ ಹೇಳ್ತಾರೆ, ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮ ಹೆತ್ತವರಲ್ಲಿ ಭಾಳ ಆಸಕ್ತಿಯಿಂದ ಬರ್ತಾರೆ. ಶೈಕ್ಷಣಿಕವಾಗಿ ಚರ್ಚೆ ಮಾಡಿ ಅವನ ಅಟೆಂಡೆನ್ಸ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಾಗ ಹೆತ್ತವ್ರು ಬರೋದು ಭಾಳಷ್ಟು ಕಡಿಮೆ ಅಂತೇಳಿ. ಆಗ ನಾನು ತಾಯಂದಿರು ಹೇಳ್ತೇನೆ, ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಕರೆದಾಗ ಚರ್ಚೆ ಮಾಡಲಿಕ್ಕೆ ಕರೆದಾಗ ನಿಮಗೆ 1 ನಿಮಿಷ ಪುಡಿಸೋದಿಲ್ಲ. ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಟೀಚರ್ ಕರೆದಾಗ ನಿಮಗೆ ಚರ್ಚೆ ಮಾಡಲಿಕ್ಕೆ 1 ನಿಮಿಷ ಪುಡಿಸೋದಿಲ್ಲ. ಇನ್ನೊಬ್ಬರು ಗೃಹ ಪ್ರವೇಶಕ್ಕೆ ಮದುವೆಗೆ ಕರೆದ್ರೆ ನೀವು 9 ಗಂಟೆಗೆ ರೆಡಿ, ನಿಮಗೆ ಟೈಮ್ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಬಾರ್ದಂತ ಇಲ್ಲ, ಎಲ್ಲಿ ಹೋಗಬೇಕಂತ ಆಲೋಚನೆ ಮಾಡಬೇಕು.
ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿಡಿದ್ದಲ್ಲಿ ಇನ್ನು ಪಕ್ಕದ ಮನೆಯವರು ಸಮಯ ಮೀಸಲಿಡ್ತಾರಾ? ನಿಮ್ಮ ಮಕ್ಕಳಿಗೆ ನೀವು ಸಮಯ ಮೀಸಲಿಡಿದ್ದಲ್ಲಿ ನನ್ನ ಮಗ ದೊಡ್ಡ ಜನ ಆಗಬೇಕು, ನನ್ನ ಕಷ್ಟವನ್ನು ದೂರ ಆಗಬೇಕು, ಒಂದು ದೊಡ್ಡ ಸ್ಥಾನಕ್ಕೆ ಹೋಗಿ ಕನಸನ್ನು ಹೇಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ? ಆದ ಕಾರಣ ಸಮಯವನ್ನು ಪುರುಷತ್ವವನ್ನು ಮಾಡುವಂಥ ಕೆಲಸ ಮೊದಲ ಕೆಲಸ ಇವತ್ತು ಆಗಬೇಕು. ಮತ್ತು ತನ್ನಿಂತಾನೇ ಅವ್ರು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ನಾವು ಇವತ್ತು ದಿನ ಬೆಳಿಗ್ಗೆ ನಾನು ಡೈಲಿ ಕೂಡ ಅದು ಬೆಂಗಳೂರು ಬರಲಿ ಹೋಗಲಿ ಬೇರೆ ಬೇರೆ ಕಡೆಗೆ ಇವತ್ತು ಅಮೇರಿಕಾದಲ್ಲಿದ್ದಾಗಲೂ ಕೂಡ ಭಾಳಷ್ಟು ಮಂಗಳೂರಿನವ್ರು ಬಂದರು, ಬೆಂಗಳೂರಿನವ್ರು ಬಂದರು, ಹುಡುಗರು ಬಂದು ಹುಡುಗಿಯರು ಕಲಿಯೋರು ಬಂದರು. ಅಲ್ಲಿ ಕಷ್ಟದಲ್ಲಿ ಕಲಿತು ಇವತ್ತು ಮೇಲೆ ಬಂದು ಅಲ್ಲಿದ್ದ ಕೆಲಸದಲ್ಲಿ ಇವತ್ತಲ್ಲಿ ಇದ್ದಾರೆ. ಕೆಲವರು ಅಲ್ಲೇ ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ಕೆಲಸ ಮಾಡ್ತಾರೆ, ಸಂಜೆ ಅಲ್ಲಿ ಡ್ಯೂಟಿ ಮಾಡ್ತಾರೆ. ಅವರ ಫೀಸ್ ಜೊತೆಯಲ್ಲಿ ಮನೆ ಕೂಡ ದುಡ್ಡು ಕಳಿಸ್ತಾರೆ. ಅಂಥ ರೀತಿಯ ಹುಷಾರಿನ ಮಕ್ಕಳು ಕೂಡ ಇದು ಭಾಳಷ್ಟು ಇವತ್ತು ನಾವು ನಮ್ಮ ಕಣ್ಣ ಮುಂದೆ ನಾವು ಕಾಣ್ತೇವೆ. ಆದರೆ ಮಕ್ಕಳಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಟ್ಟು ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಅವಕಾಶ ಇವತ್ತು ನಿಮ್ಮೆಲ್ಲರಿಂದ ಆಗಲಿ ಅಂತ ಕೂಡ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎರಡನೇದು, ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನಾನು ಈಗಾಗಲೇ ಹೇಳಿದ್ದೇನೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನನಗೆ ರೋಗ ಬಂದರೆ ಮದ್ದು ಕೊಡಲಿಕ್ಕೆ ಇರುವಂಥದ್ದು, ರೋಗ ಬರದೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಇವತ್ತು ಜವಾಬ್ದಾರಿ. ಅದಕ್ಕಾಗಿ ಮಳೆಗಾಲದಲ್ಲಿ ದಯವಿಟ್ಟು ನೀರನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ನೀರು ಕುಡಿಯಿರಿ. ಮತ್ತೆ ಬೇಕಾ ತಣ್ಣೀರು ಬಿಸಿಲಲ್ಲಿ ಕುಡಿಬೋದು. ಈಗ ಸ್ವಲ್ಪ ಗಡಿಬಿಡಿ ಬೇಡ, ತುಂಬ ಬಿಸಿ. ಯಾಕೆಂದರೆ ಮಳೆ ನೀರು ಯಾವ ನೀರು ಏನು ಪೈಪಲ್ಲಿ ಬರ್ತದೆ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮಗೆ ನಿಮ್ಮ ಮಕ್ಕಳಿಗೆ ಬಿಸಿ ನೀರನ್ನೇ ಇವತ್ತು ಕೊಡುವಂಥ ವ್ಯವಸ್ಥೆ ಮಾಡಿ. ಏನಾದರೂ ಬ್ಯಾಕ್ಟೀರಿಯಾ ಇದ್ದರೆ ಏನಾದರೂ ರೋಗ ಬರುವಂಥ ಸಾಂಕ್ರಾಮಿಕ ಅದು ಖಂಡಿತ ಅಲ್ಲಿ ಹೋಗುವಂಥ ಅವಕಾಶ ಕೂಡ ಆಗ್ತದೆ. ಇದನ್ನೆಲ್ಲ ಆದ ಕಾರಣ ನಿಮ್ಮ ಕೈಯಲ್ಲಿ ಇರುವಂಥದ್ದು ಆರೋಗ್ಯಕ್ಕೆ ಪೂರಕವಾದ ಊಟ ಮಾಡುವಂಥ ಅವಕಾಶ ತಾವು ಕಲ್ಪಿಸಿಕೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಬಹುಶಃ ಮೊನ್ನೆ ಬೇರೆಯವರು ಕೂಡ ಎಲ್ಲರಿಗೂ ಅದಕ್ಕಾಗಿ ಆರೋಗ್ಯ ನಿಮ್ಮ ಕೈಯಲ್ಲಿರುವಂಥದ್ದು. ಆರೋಗ್ಯವಂತರಾಗಿರೋ ಬೇಕಾ ನಿಮ್ಮ ಮತ್ತು ನಿಮ್ಮ ಮಕ್ಕಳಿಗೆ ನೀವು ಭಾಳಷ್ಟು ಆಲೋಚನೆಯಿಂದ ಊಟಕ್ಕೆ ಸಂಬಂಧಪಟ್ಟಾಗಿರಲಿ, ಆಹಾರ ಪದ್ಧತಿಗೆ ಸಂಬಂಧಪಟ್ಟಾಗಿರಲಿ ವಿಶೇಷವಾದ ಕಾಳಜಿಯನ್ನು ವಹಿಸ್ಕೊಂಡು ಹೋಗುವಂಥ ಅವಕಾಶ ನಿಮ್ಮೆಲ್ಲರದ್ದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾವೆಲ್ಲ PSCಯಲ್ಲಿ ಅಗತ್ಯ ಬಂದರೆ ಫ್ರೀಯಾಗಿ ಟೆಸ್ಟ್ ಮಾಡಲಿಕ್ಕೆ ಫ್ರೀ ಟೆಸ್ಟ್ ಮಾಡ್ತೇವೆ, ಫ್ರೀ ಮದ್ದು ಕೂಡ ಕೊಡ್ತೇವೆ. ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇಟ್ಟಿದ್ದಾರೆ. ಯಾರಿಗಾದರೂ ಸ್ವಲ್ಪ ಮಟ್ಟಿನ ಜ್ವರ ಬಂದೇನೋ ಟೆಸ್ಟ್ ಯಾಕೆಂದರೆ ಈಗ ಏನು ಬರ್ತದೆ ಗೊತ್ತಿಲ್ಲ, H1N ಏನು ಬರ್ತದ, ವೈರಲ್ ಫೀವರ್ ಬರ್ತದೆ, ಕೋವಿಡ್ ಇದೆ, ಡೆಂಗ್ಯೂ ಇದೆ, ಯಾವ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಸೀಸನ್ ಇದೆ. ಮಾವಿನಕಾಯಿ ಸೀಸನ್, ಹಲಸಿನ ಹಣ್ಣಿನ ಸೀಸನ್, ಅಡಿಕೆ ಈಗ ಅದೇ ಸೀಸನ್. ಆ ರೋಗ ಈ ರೋಗದ ಒಂದೊಂದು ಸೀಸನ್ ಅದು, ಇದನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಈ ರೋಗದ ಇದ್ದೇ ಇರ್ತದೆ. ಬರದ ರೀತಿ ನಾವು ಅದನ್ನು ನೋಡ್ಕೊಳ್ಬೇಕಾದ್ರೆ ನಿಮ್ಮ ಜವಾಬ್ದಾರಿ ಆದಷ್ಟು ಬಿಸಿ ನೀರು ಮತ್ತು ಏನು ಜ್ವರ ಬಂದರೆ ತಕ್ಷಣ ಟೆಸ್ಟ್ ಮಾಡಿ. ಎರಡು ಕೆಲಸ ಮಾಡಿದಾಗ್ತದೆ. ಇದು ನಮ್ಮ ಟೆಸ್ಟಿಗೆ ನೀವು ಜ್ವರ ಬಂದಾಗ ನಿಮ್ಮಷ್ಟಕ್ಕೆ ಒಂದು ಗೂಗಲ್ಗೆ ಹೋಗಿ ನೀವು ಲೆಕ್ಕಾಚಾರ ಮಾಡಿ ನೀವೇ ಒಂದು ಮದ್ದು ತೆಕೊಂಡು ಲಾಸ್ಟು ಸೀರಿಯಸ್ ಆದ ನಂತರ ಯಾರನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬೆಳಿಗ್ಗೆ ನಾನು ಅಮೆರಿಕ ಬಂದ ತಕ್ಷಣ ಒಂದು ಮನೆಗೆ ಹೋದೆ, ತೀರಿಯೋದ ಮನೆಗೆ. ಎಷ್ಟೋ ಗರ್ಭ ಶ್ರೀಮಂತರು ಇದರಲ್ಲಿ ಅವ್ರಿಗೆ H1N ನನಗೆ ಶಾಕ್ ಆಯಿತು. ಆಯಿತು, ಬೆಂಗಳೂರಿನಲ್ಲಿಗೆ ಬಂದಿದ್ದಾರೆ. ಏಕೆಂದರೆ 4-5 ದಿವಸ ಜ್ವರ ಟೆಸ್ಟೇ ಮಾಡಲಿಲ್ಲ. ಲಾಸ್ಟ್ ಮದುವೆ ಹೆಣ್ಣು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ವೈದ್ಯರಿಗೆ ಅವರ ತಂದೆ ತಾಯಂದರನ್ನೇ ಬಚಾವ್ ಮಾಡಲಿಕ್ಕೆ ಆಗುವುದಿಲ್ಲ ಇದರಲ್ಲಿ. ಆದರೆ ನಾವೆಲ್ಲ ಬಲ ಜಾಗೃತೆಯಿಂದ ಇದ್ದು ನೋಡಿಕೊಂಡು ಅವಕಾಶ ಮಾಡಬೇಕು. ಅದಕ್ಕಾಗಿ ಎಲ್ಲ PSCಯಲ್ಲಿ ಕೂಡ ನಾವು ಫ್ರೀ ಟೆಸ್ಟಿಂಗ್, ಫ್ರೀ ಮದ್ದು ಇಟ್ಟಿದ್ದೇವೆ. ನಮ್ಮ ಪರಿಸ್ಥಿತಿ ಏನು, ಜನರು ಹೋಟೆಲ್ಗೆ ಹೋಗಿ ದುಡ್ಡು ಕೊಟ್ಟು ಅರ್ಧ ಗಂಟೆ ಕಾದು ನಿಂತು ತಿನ್ನಲಿಕ್ಕೆ ರೆಡಿ ಟೈಮ್ ಉಂಟು, ಪುರ್ಸೋತುಂಟು. 5 ನಿಮಿಷಕ್ಕೆ ಟೆಸ್ಟ್ ಮಾಡಲಿಕ್ಕೆ ಫ್ರೀಯಾಗಿ ಟೆಸ್ಟ್ ಮಾಡಲಿಕ್ಕೆ ಇವರಿಗೆ ಪುರ್ಸೋತಿಲ್ಲ. ಈ ಪುರ್ಸೋತಿಲ್ಲ, ನಿಮ್ಮ ಆರೋಗ್ಯ ನಾವೆಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ? ಸ್ವಲ್ಪ ಅದನ್ನು ನೋಡಬೇಕಲ್ಲ. 6 ತಿಂಗಳಿಗೊಮ್ಮೆ BP ಉಂಟಾ, ಶುಗರ್ ಉಂಟಾ ಅಂತ ಒಂದು ಫ್ರೀ ಟೆಸ್ಟ್ ಮಾಡಿದ್ರೇನು? ಇಲ್ಲಿ ಕೋಟೆಗಾದರೆ ಇಲ್ಲಿದ್ದಾರೆ, ನಾಟಕಗಳು ಅಲ್ಲಿ ಇದೆ, ಅರ್ಧ ಕಿಲೋಮೀಟರ್ನಲ್ಲಿ. ಆದ ಕಾರಣ ಈ ರೀತಿಯ ಸಮಯ ಮೀಸಲಿಟ್ಟುಕೊಂಡು ನಿಮ್ಮ ಆರೋಗ್ಯ, ನಿಮ್ಮ ಮನೆಯವರ ಆರೋಗ್ಯ, ನಿಮ್ಮ ಮಕ್ಕಳ ಆರೋಗ್ಯ ಬಗ್ಗೆ ವಿಶೇಷವಾದ ಕಾಳಜಿ ಅಂತ ವಹಿಸ್ಕೊಂಡು ಹೋಗುವಂಥ ಅವಕಾಶ ಖಂಡಿತವಾಗಿ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಸರ್ಕಾರದ ಬೇರೆ ಬೇರೆ ಸವತ್ತು ಯೋಜನೆ ಏನಿದೆಯಾ ದಯವಿಟ್ಟು ಅದಕ್ಕೆ ಅರ್ಜಿ ಹಾಕಿ ನಾವು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಾವು ಇವತ್ತು ಮಾಡ್ತೇವೆ. ಆ ಜನಸಂಪರ್ಕ ಸಭೆಯಲ್ಲಿ ಬಹುತೇಕ ಇನ್ನಷ್ಟೇನೆಲ್ಲ ಸವಲತ್ತೆಲ್ಲ ಕೊಡಲಿಕ್ಕಿದೆ, ಆ ಎಲ್ಲ ಯೋಜನೆ ಹಮ್ಮಿಕೋ ಅವಕಾಶ ಮಾಡ್ತೇವೆ. ಈಗ ಗ್ಯಾರಂಟಿ ಸ್ಕೀಮ್ ಇದೆಲ್ಲ ಆಗಿದೆ, ಗೃಹ ಜ್ಯೋತಿದೆಲ್ಲ ಸೇರಿಸಿದ್ದಾರಾ? ಗೃಹ ಜ್ಯೋತಿ ಫಾರ್ಮ್ ನಾನು ಅದನ್ನು ಹೇಳಿದೆ. SIR ಹೋದಾಗ ಮನೆಗೆ 10 ಸಲ ಹೋಗಬೇಕು. ಗೃಹ ಜ್ಯೋತಿಗೆ ಬೇಗ ಬಂದು ಮಾಡಿದ್ದಾರೆ, ಇಲ್ಲಿ ಕಟ್ ಆಗ್ತದಲ್ಲ ಕರೆಂಟ್. ಇಲ್ಲಿ SIR ನಾಳೆ ನೋಡುವ, ನಾಡಿದ್ದು ನೋಡುವ, ಅರ್ಜೆಂಟ್ ಏನಂತ ಹೇಳಿ
ಗೃಹ ಜ್ಯೋತಿಗೆ ಬಂದು ಕಾದು ಕೂತ್ಕೊಂಡು ಗೃಹ ಜ್ಯೋತಿ ಎಷ್ಟು ಇಂಪಾರ್ಟೆಂಟ್ ಇದೆಯಾ, SIR ಕೂಡ ಅಷ್ಟೇ ಇಂಪಾರ್ಟೆಂಟ್. ಮನುಷ್ಯನ ಜೀವನದಲ್ಲಿ ಸಮಾನತೆಯಿಂದ ಏನಾದರೂ ಇರುವುದಾದರೆ ಅತ್ಯಂತ ಶ್ರೀಮಂತನಿಗೆ ಕೂಡ ಒಂದೇ ಹಕ್ಕು, ಅತ್ಯಂತ ಕಡು ಬಡವನಿಗೆ ಕೂಡ ಒಂದೇ ರೀತಿಯ ಸಮಾನತೆಯಲ್ಲಿ ಇರುವಂಥ ಏನಾದರೂ ಒಂದು ವಿಚಾರ ಇದ್ದರೆ ಅದು ನಿಮ್ಮ ಮತದಾನ ಮಾತ್ರ. ಬೇರೆಲ್ಲ ಕಡೆ ಸಮಾಧಾನ ಇಲ್ಲ, ಎಲ್ಲ ಕೂಡ ಒಬ್ಬ 2 ಇದ್ದರೆ 3 4 ಇರ್ತದೆ. ಮತ ಮಾತ್ರ ಅದು ಅತ್ಯಂತ ಬಡವನಿಗೆ ಕೂಡ ಒಂದೇ ಇರುವಂಥದ್ದು, ಅತ್ಯಂತ ಶ್ರೀಮಂತರಿಗೂ ಕೂಡ ಒಂದೇ ಇರುವಂಥದ್ದು. ಅದನ್ನು SIR ಕೂಡ ಬಗ್ಗೆ ಕಾಳಜಿ ತಾವತ್ತು ವಹಿಸಿಕೊಂಡು ಅದನ್ನು ಬಹುಶಃ ತಾವು ಇವತ್ತು ನಿಮ್ಮ ಹೆಸರು ಇದೆ ಅಂತ ಖಾತ್ರಿ ಪಡೆದ ಜವಾಬ್ದಾರಿ ನಿಮಗೆ. ಯಾಕೆ ಮುಂದೆ ಏನೆಲ್ಲ ಕಾನೂನು ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳ್ಬೋದು ಓಟ್ ಇಲ್ಲದವನೇ ಇದೇ ಇಲ್ಲ, ಅದು ನಿಮ್ಮ ಗೃಹ ಜ್ಯೋತಿ ಇಲ್ಲ, ಗ್ಯಾರಂಟಿ ಸ್ಕೀಮ್ ಇಲ್ಲ ಅಂದರೆ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ? ಆದ ಕಾರಣ ಅದು ನಾನು ನೆಕ್ಸ್ಟ್ ನೋಡ್ತೇನೆ ಅಂತಲ್ಲ, ಫಸ್ಟ್ ಅದು ನಮ್ಮ ಮೊದಲ ಆದ್ಯತೆ. ತಾವೆಲ್ಲ ಮಾಡಿದ್ದೀರಿ, ಇನ್ನೂ ಕೂಡ ಅದನ್ನು ನೋಡಿಕೊಂಡು ಸೇರಿಸಿಕೊಂಡು ನಿಮ್ಮ ಮನೆಯವರು ಸೇರದಿದ್ದರೆ ಅದು ಸೇರಿಸುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಿ. ಬೇರೆ ಯಾವುದೇ ವಿಚಾರ ಇದ್ದರೂ ಕೂಡ ದಯವಿಟ್ಟು ನಾನು ಗಮನಕ್ಕೆ ತರುವಂಥ ಕೆಲಸ ಮಾಡಿ. ಈಗಾಗಲೇ ಏನೆಲ್ಲ ರಸ್ತೆ ಎಲ್ಲೆಲ್ಲ ಆಗಬೇಕಾ ಸಾಧಾರಣ ಎಲ್ಲ ಕಡೆ ನಾವು ಹೇಳಿದ ರೀತಿ ಎಲ್ಲ ಕಡೆ ರಸ್ತೆ ಆಗಿದೆ, ಇನ್ನೂ ಕೂಡ ದುಡ್ಡು ಸ್ಯಾಂಕ್ಷನ್ ಮಾಡಿದ್ದೇವೆ. ಕರೆಂಟ್ ಇನ್ನು 30 ವರ್ಷ ಆದರೂ ಕೂಡ ನಿಮ್ಮ ಮಕ್ಕಳು ಎಷ್ಟು ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ಇವತ್ತು ಬೇರೆ ಬೇರೆ ಸಮಸ್ಯೆ ಬಂದರೂ ಕೂಡ ಬೇಕಾದಷ್ಟು ಕರೆಂಟಿನ ವ್ಯವಸ್ಥೆ ಕೊಡುತ್ತಾಗ್ತಾ ಇದೆ. ಕುಡಿಯೋ ನೀರು ನಾವೇನು ಹೇಳಿದ್ದೇವೆ 24 ಗಂಟೆ ಕುಡಿಯೋ ನೀರು ಎಲ್ಲ ನಿಮ್ಮ ಮನೆಗೆ ಪೈಪ್ಲೈನ್ ಕನೆಕ್ಷನ್ ಈಗಾಗಲೇ ಇವತ್ತು ಫ್ರೀಯಾಗಿ 1 ನಯ ಪೈಸೆ ತಾವು ಕೊಡದೆ ನಿಮ್ಮ ಮನೆಗೆ ಬಂದು ಪೈಪ್ಲೈನ್ ಹಾಕಿಕೊಂಡು ಎಲ್ಲ ಬಂದಿದೆಯಾ, ಮೀಟ್ರ್ ಹಾಕಿದ್ದಾರಾ? ಸೊ ಇನ್ನು ಎಲ್ಲಿ ಆಗಲಿಲ್ಲ ಅಲ್ಲಿ ಕೆಲಸ ಇವತ್ತು ಇವತ್ತು ಬರ್ತದೆ. ಅಂದರೆ ಒಂದು ಕಡೆಯಿಂದ ಕೆಲಸ ಇವತ್ತು ಆಗ್ತಾ ಇರೋದು. ಸೊ ಒಂದು 6 ತಿಂಗಳು 7 ತಿಂಗಳಲ್ಲಿ ಎಲ್ಲ ಕೆಲಸಗಳು ಕೂಡ ಪೂರ್ತಿಗೊಳಿಸುವ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಇದೆಲ್ಲ ಸವಲತ್ತು ತಾವು ಪಡುವಂಥ ಅವಕಾಶ ಇವತ್ತು ನಿಮ್ಮಿಂದ ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯತೆ ನಾನು ಇವತ್ತು ಸಲ್ಲಿಸಿಕೊಂಡು, ಬೇರೆ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಬಹುಶಃ ಇವತ್ತು ನಮ್ಮ ಕಚೇರಿಗೆ ಸಂಪರ್ಕಿಸಿ ಅಲ್ಲಿಂದ ನಮ್ಮ ಸಹಕಾರ ಪಡ್ಕೊಳ್ಬೋದು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಇಲ್ಲಿ ಬಂದವರಲ್ಲಿ ಎಲ್ಲಾದರೂ ಕೂಡ ನಿಮ್ಮ ಮಕ್ಕಳು, ಅದು ಗಂಡು ಮಗ ಇರಲಿ ಹೆಣ್ಮಕ್ಳಿರಲಿ, ಉತ್ತಮವಾಗಿ ಮಾರ್ಕ್ ಪಡೆದುಕೊಂಡು PUC ಮತ್ತು ಕಾಲೇಜಿಗೆ ಹೋಗದವರು ಯಾರು ಮನೆಯಲ್ಲಿ ಬಾಕಿಯಾಗಿದ್ದಾರೆ? ಇಲ್ಲಿ ಬಂದವರಲ್ಲಿ ಉತ್ತಮವಾದ ಮಾರ್ಕ್ ಪಡೆದು ಫೀಸ್ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತೇಳಿ ಮನೆಯಲ್ಲಿ ಬಾಕಿಯಾದವ್ರು ಯಾರಾದರೂ ಇದ್ದಾರಾ? ಸೇರದವರು? ಗುಡ್. ಆದ ಕಾರಣ ಅಂಥದ್ದು ಯಾರು ನಿಮ್ಮ ನೆರಕೆಯಲ್ಲಿದ್ದರೆ ದಯವಿಟ್ಟು ಗುರುತಿಸಿ ನಮ್ಮ ಗಮನಕ್ಕೆ ತನ್ನಿ, ಅವರಿಗೆ ಸಹಕಾರ ಮಾಡಿ ಎಲ್ಲದೊಂದು ಕಡೆ ಸೇರಿಸುವಂಥ ಕೆಲಸ ನಾವೆಲ್ಲ ಸೇರಿ ಇವತ್ತು ಮಾಡುವ ಜವಾಬ್ದಾರಿ ಅದು ನಮ್ಮ ದೊಡ್ಡ ಮಟ್ಟದ ಜವಾಬ್ದಾರಿ. ನಾನು ಮೊನ್ನೆ ಹೇಳಿದ ನಂತರ 4 ಜನ ಬಂದರು, ನೀವು ನಂಬಲಿಕ್ಕಿಲ್ಲ. ಒಬ್ಬರು 450 ಮಾರ್ಕ್, ಇನ್ನು ಹುಡುಗಿ 550 ಮಾರ್ಕ್. ತಾಯಿ ಮತ್ತು ಬೇರೆ ಯಾರೂ ಇಲ್ಲ, ಅವಳಿಗೆ ಕಲಿಬೇಕು, ತಾಯಿಗೇನು ಗೊತ್ತಿಲ್ಲ, ತಂದೆ ಇಲ್ಲ. ಬಂದೀಗ ಬೇರೆ ಬೇರೆ ಕಡೆ ಇವತ್ತು ಅವರು ಬೇರೆ ಬೇರೆ ಕೋರ್ಸಿಗೆ ಇವತ್ತು ಸೇರಿದ್ದಾರೆ. 3 ವರ್ಷ ಕಲಿತಾರೆ, ತದನಂತರ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಲಿಕ್ಕೆ ಕೂಡ ಸಾಧ್ಯ. ನಮ್ಮ ಬಶೀರ್ ಇಲ್ಲಿ, ಬಶೀರ್ ಮಾಡೋರು ನೀವೆಲ್ಲ ಎಲ್ಲಿದ್ದಾನೆ ಪಾಪ? ಅವನ ಮಗಳು ಕೂಡ ಮಗಳಿಗೆ ಫೋರ್ಸ್ ಮಾಡಿ ಕಲಿಸಿದ್ದು. ಈಗ ಇಂಗ್ಲೆಂಡಲ್ಲಿ ಕಲಿತಿದ್ದಾಳೆ ಅವಳು, ಇಂಗ್ಲೆಂಡಲ್ಲಿ ಈಗ ಇದರಲ್ಲಿ. ಆದರೆ ಎಷ್ಟೋ ಇವತ್ತು ಅವಕಾಶ ಖಂಡಿತವಾಗಿ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ಈಗಲೇ ತಡವಾಗಿದೆ, ಆ ಸವಲತ್ತು ತಾವು ತಗೊಂಡು ಹೋಗೋ ಅವಕಾಶ ತಾವು ಎಲ್ಲಿ ಕೊಡ್ತಿದ್ದೀರಿ? ಇಲ್ಲೇ ಕೊಡ್ತೀರಾ ಎಲ್ಲರಿಗೆ? ಅದು ಲೈನಲ್ಲಿ ಒಬ್ಬೊಬ್ಬರೇ ಬನ್ನಿ ದಯವಿಟ್ಟು. ನನ್ನಲ್ಲಿ ಮಾತಾಡಲಿಕ್ಕೆ ತುಂಬ ಜನ ಬಂದವರಿದ್ದಾರೆ, ಸ್ವಲ್ಪ ಕೂತ್ಕೊಳ್ಳಿ. ಏನು ಸವಲತ್ತು ಇವತ್ತಿದೆಯಾ ಅದನ್ನು ತಗೊಂಡು ಅವ್ರು ತಗೊಂಡು ಹೋದ ನಂತರ ಮತ್ತೆ ನಾವು ಮಾತಾಡುವ. ಎಲ್ಲಿ ಅದು ಕೌಂಟ್ರ್ ಹಾಕಿದ್ದೀರಾ? ಪ್ರತಿಯೊಂದು ಹಂತದಲ್ಲಿ. ಸೊ ಸಾಂಕೇತಿಕವಾಗಿ ಇಲ್ಲಿ 3 ಜನರಿಗೆ ಕೊಡ್ತಾರೆ, ಕೌಂಟ್ರ್ ಹಾಕಿದ್ದೀರಲ್ಲ, ಮತ್ತೆ ಅಲ್ಲಿ ಕೌಂಟ್ರ್ ಹಾಕಿದ್ದಾರೆ, ಕೌಂಟ್ರಿಗೆ ಅವರು ಹೋಗಿ ತಗೊಂಡ್ಬೋದು. ಕೌಂಟ್ರ್ ಹಾಕಿದ್ದೀರಲ್ಲ. ನಾವು ಈ ಭಾಗವನ್ನು ನೋಡಬೇಕು. ಅತ್ಯುತ್ತಮವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ, ಎಲ್ಲ ಜನರನ್ನ ತಲುಪುವ ಮೂಲಕ ಕೆಲಸವನ್ನು ಮಾಡ್ತಿರುವಂಥ ಸನ್ಮಾನ್ಯ ಸಚಿವರು ಈ ಕಾರ್ಯಕ್ರಮದ ವಿಷಯ ಮಾತ್ರ ತಮಗೆ ಅಭಿನಂದನೆಗಳು ಸಲ್ಲಿಸಿಕೊಂಡು, ಇದೀಗ ನಮ್ಮ ಮಂಗಳೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂಥ 3 ಮಂದಿ ಫಲಾನುಭವಿಗಳಿಗೆ ಸುಲೋಚನಾ ವೈಫ್ ಆಫ್ ಬಾಬು ಕುರ್ನಾಡಗರಮ್ಮ ದಯವಿಟ್ಟು ಬರಬೇಕು. ನಮ್ಮ ಮೇರ ಮಜಲು ಸುಮಲತಾ ವೈಫ್ ಆಫ್ ಪ್ರವೀಣ್ ಬಸ್ತಿ ಸೋಮೇಶ್ವರ ದಯವಿಟ್ಟು 3 ಮಂದಿಗೆ ನಮ್ಮ ಸುಲೋಚನಾ ವೈಫ್ ಆಫ್ ಬಾಬು ಕುರ್ನಾಡ್ ದಯವಿಟ್ಟು ಹೇಳ್ಬೇಕು. ಶರ್ಮಿಲಾ ವೈಫ್ ಆಫ್ ಸೀತಾರಾಮ್ ಮೇರ ಮಜಲು, ಸುಮಲತಾ ವೈಫ್ ಆಫ್ ಪ್ರವೀಣ್ ಬಸ್ತಿ ಸೋಮೇಶ್ವರ. ಉಳಿದವರಿಗೆ ಅಲ್ಲಿ ಕೌಂಟ್ರಲ್ಲಿ ಹಾಕಿದ್ದೇವೆ, ದಯವಿಟ್ಟು ಅಲ್ಲಿ ತಾವು ಸ್ವೀಕರಿಸಬೇಕು. ಅಲ್ಲಿ ಕೌಂಟ್ರಲ್ಲಿ ವಿತರಣೆ ಮಾಡಲಿಕ್ಕೆ ಇದು ಸಾಂಕೇತಿಕವಾಗಿ 3 ಮಂದಿಗೆ ನಾವು ಇಲ್ಲಿ ವಿತರಣೆ ಮಾಡ್ತಿದ್ದೇವೆ. ಸನ್ಮಾನ್ಯ ಸಚಿವರು ಹಸ್ತಾಂತರ ಮಾಡ್ತಿದ್ದಾರೆ.
ತಾವು ಈ ಟೈಲರಿಂಗ್ ಮಿಷನನ್ನು ಪಡ್ಕೊಂಡು ಆನಂತರ ಬಹಳ ಉತ್ತಮವಾದಂಥ ಒಬ್ಬ ಟೈಲರ್ ಆಗಿ ತಾವು ಸೇವೆಯನ್ನು ಸಲ್ಲಿಸಬೇಕು, ತಮಗೆ ವಂದನೆಗಳು ಸಲ್ಲಿಸಿದೆ. ಒಂದು ಮಿಷಿನಲ್ಲಿ 10 ಮಿಷಿನ್, ಒಬ್ಬರು 10 ಮಿಷಿನ್ ಇಡುವ ಮೂಲಕ ಸ್ವಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಹೊಂದಬೇಕು. ನಾನು ಒಂದೇ ಯಾಕಂತ ಹೇಳಿದರೆ, ನಾನು ಬೆಳ್ಳಾರಿಗೆ ಹೋಗಿದ್ದೇನೆ. ಬೆಳ್ಳಾರಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ 4 ಮಿಷಿನ್ ಇದೆ. ಅವರ ಮನೆ ರಾಶಿ ಹಾಕಿದ್ದಾರೆ ಜೀನ್ಸ್ ಪ್ಯಾಂಟ್. ಇಡೀ ದೇಶಕ್ಕೆ ಜೀನ್ಸ್ ಸ್ಟಿಚ್ ಆಗಿ ಹೋಗೋದು ಅವರ ಬೆಳ್ಳಾರಿಯಿಂದ. ಅವ್ರದ್ದು ಏನಂತ ಹೇಳಿದರೆ, ಅವ್ರಿಗೆ ಕಟ್ ಮಾಡಿ ಕೊಡ್ತಾರೆ. ನೀವೊಂದು 4 ಮಿಷಿನ್ ಹಾಕಿ ಅಂತ ಹೇಳಿದರೆ ಮಂಗಳೂರಲ್ಲಿ ಬಂದು ಅವರೇ ಕಟ್ ಮಾಡಿ, ನೀವು ಬರೀ ಸ್ಟಿಚ್ ಮಾಡಿ ಕೊಡೋದು. ಬೇರೆ ಇಬ್ಬರನ್ನ ಇಟ್ಕೊಂಡ್ರೆ 24 ಗಂಟೆ ಸ್ಟಿಚ್ ಮಾಡ್ಬೋದು. ಬರೀ ಸ್ಟಿಚ್ಚಿಂಗಲ್ಲಿ ಕಟ್ಟಿಂಗ್ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಅವ್ರದ್ದೇ. ನೀವು ಬರೀ ಸ್ಟಿಚ್ ಮಾಡಿ ಕೊಟ್ಟರೆ ನಿಮಗೆ ಇಲ್ಲಿ ಬಿಸ್ನೆಸ್ ಆಗುವಂಥ ಅವಕಾಶ ಹೋಗ್ತದೆ. ಆ ರೀತಿ ಆಲೋಚನೆ ಮಾಡಿಕೊಂಡು ಅದನ್ನು ಮುಂದೆ ತಗೊಂಡು ಹೋಗಬೇಕು. ವಂದನೆಗಳು. ಬಾಕಿ 21 ಮಂದಿ ನಮ್ಮ ಈ ಭಾಗದಿಂದ ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ತಾವು ಪಡ್ಕೊಂಡು ಬೇಕು ತಮ್ಮಲ್ಲಿ ವಿನಂತಿಸಿ ಮಾಡಿ. ಕೋಟೆಕರ್ ಈ ವ್ಯಾಪ್ತಿಯಲ್ಲಿ ಬರುವಂಥ ನಗರೋತ್ಥಾನ ಈ ಕಾರ್ಯಕ್ರಮದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಉಪಯೋಜನೆಯಲ್ಲಿ ಬಡವರ ಕಲ್ಯಾಣ ಮನೆ ದುರಸ್ತಿಗಾಗಿ ಮೊಹಮ್ಮದ್ ಫಾರೂಕ್ ಬಿನ್ ಹಸನಬ್ಬ ಪನ್ನೀರ್ ಸೈಟ್ 20,001 ಬೇಕು. ಶ್ರೀಮತಿ ಸುಚಿತ್ರಾ ಡಿಸೋಜಾ ಆಲ್ಬರ್ಟ್ ಡಿಸೋಜಾ ಮಡ್ಯಾರ್ ಪಳ್ಳ ಮನೆ ದುರಸ್ತಿಗಾಗಿ 20,000. ಜಯಂತ್ ಮಾಡೂರು ಬಿನ್ ದಿವಂಗತ ಕುಟ್ಟಿ ಪೂಜಾರಿ ಮಾಡೂರು ಎಲೆಕ್ಟ್ರಿಕಲ್ ಆಟೋ ಖರೀದಿ ಸಹಾಯಧನ. ನಗರಸಭೆ ವ್ಯಾಪ್ತಿ ಪಕ್ಕಾ ಮನೆ ನಿರ್ಮಾಣಕ್ಕಾಗಿ 3 ಲಕ್ಷಗಳ ಸಹಾಯಧನ. ಜಮೀಲಾ ಭಾನು ಅವರು ದಯವಿಟ್ಟು ಬರಬೇಕು. ರಾಧಾ ವೈಫ್ ಆಫ್ ಶ್ರೀನಿವಾಸ್ ಜಮೀಲಾ ಭಾನು ಅವರು ದಯವಿಟ್ಟು ಬನ್ನಿ. 3 ಲಕ್ಷ ರೂಪಾಯಿಗಳ ಪಕ್ಕಾ ಮನೆ ನಿರ್ಮಾಣಕ್ಕಾಗಿ 3 ಲಕ್ಷಗಳ ಸಹಾಯಧನ. ರಾಧಾ ವೈಫ್ ಆಫ್ ಶ್ರೀನಿವಾಸ್. ವೈಲೆಟ್ ಕುಟಿನೋ ವೈಫ್ ಆಫ್ ಪಿಯೂಷ್ ಡಿಸೋಜಾ ಉಳ್ಳಾಲ ಹೋಯಿಗೆ. ವೈಲೆಟ್ ಕುಟಿನೋ ಮನೆ ದುರಸ್ತಿಗೆ ಸಹಾಯಧನ ಶ್ರೀ KR ಶಾಜಿ ಬಿನ್ ಕೆ. ವಿದ್ಯಾಭ್ಯಾಸಕ್ಕೆ ನಾವು ವಿಶೇಷವಾದ ಗಮನ ಕೊಡುವಂತಹ ಸರ್ಕಾರದ ಲ್ಯಾಪ್ಟಾಪ್ ಖರೀದಿಗಾಗಿ ಕಿಶನ್ ಕುಮಾರ್ ಕೇರ್ ಆಫ್ ಯಶವಂತ್ ಬಿ ಉಳ್ಳಾಲ ಬೈಲ್. ಕಿಶನ್ ಕುಮಾರ್ ಉಳ್ಳಾಲ ಬೈಲ್. ಸನ್ಮಾನ್ಯ ಸಂತೋಷ್ ಕುಮಾರ್ ಸರ್ ಅವರು ಆಗಮಿಸ್ತಾರೆ. ನಮ್ಮ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಸನ್ಮಾನ್ಯ ಆಯುಕ್ತರು ದಯವಿಟ್ಟು ತಮ್ಮನ್ನ ಕಾರ್ಯಕ್ರಮಕ್ಕೆ ಗೌರವ ಮಾಡಿಕೊಡ್ತೇವೆ. ನಫೀಸಾ ರಿಹಾನಾ ಮಂಚಿಲ. ರಫೀಸಾ ರಿಹಾನಾ ಕೇರ್ ಆಫ್ ಅಬ್ದುಲ್ ರಶೀದ್ ಮಂಚಿಲ. ಅನುಷ್ ಕುಮಾರ್ ಕೇರ್ ಆಫ್ ಅಶೋಕ್ ಕುಮಾರ್ ವಿದ್ಯಾಭ್ಯಾಸಕ್ಕಾಗಿ ಲ್ಯಾಪ್ಟಾಪ್ಗಾಗಿ ಅನುಷ್ ಕುಮಾರ್ ಕೇರ್ ಆಫ್ ಅಶೋಕ್ ಕುಮಾರ್ ಭಟ್ನಗರ ತೊಕೊಟ್ಟು. ಮನೆ ದುರಸ್ತಿ ಸಹಾಯಧನ ಸಂದೀಪ್ ಎಂ ಪಾರ್ವತಿ ನಿವಾಸ ಅಂಬೇಡ್ಕರ್ ರಸ್ತೆ ತೊಕ್ಕೊಟ್ಟು. ಸಂದೀಪ್ ಎಂ ಮನೆ ದುರಸ್ತಿ. ಮೆನ್ವೆಲ್ ಡಿಸೋಜಾ ಮನೆ ದುರಸ್ತಿಗಾಗಿ ಸಹಾಯಧನ 30,000. ಜೋನ್ಸಿ ಮೆನ್ವೆಲ್ ಡಿಸೋಜಾ. ಮನೆ ದುರಸ್ತಿಗಾಗಿ ಗುಲಾಂ ಹುಸೇನ್ ಮೇಲಂಗಡಿ. ಗುಲಾಂ ಹುಸೇನ್ ಮೇಲಂಗಡಿ. ಬ್ಲೇರಾ ಡಿಸೋಜಾ. ತಾಹಿರಾ ಕೋಮ್ ಉಮರ್ ಫಾರೂಕ್. ತಾಹಿರಾ ಕೋಮ್ ಉಮರ್ ಫಾರೂಕ್. ಉದ್ಯೋಗಕ್ಕೆ ಹೊಲಿಗೆ ಯಂತ್ರ ಖರೀದಿ ಅಕ್ಷತಾ. ಸೋಮೇಶ್ವರ ಪುರಸಭೆಯ ಮನೆ ನಿರ್ಮಾಣಕ್ಕೆ ಸಹಾಯಧನ 3 ಲಕ್ಷ.
ಅಬ್ದುಲ್ ಫಾರೂಕ್ ಬಿನ್ ಎಂ ಕೆ ಮೊಹಮ್ಮದ್ ಮನೆ ನಿರ್ಮಾಣ ಸಹಾಯಧನ 3 ಲಕ್ಷ ರೂಪಾಯಿ. ಮನೆ ದುರಸ್ತಿ ಸಹಾಯಧನ ಸೋಮೇಶ್ವರದಲ್ಲಿ ಶ್ರೀಮತಿ ಶಾಂಬಾ ಕೋಮ್ ಜಯ ಕುಂಪಲ. ಮನೆ ದುರಸ್ತಿಗೆ ಸಹಾಯಧನ ಶ್ರೀಮತಿ ಕಲ್ಯಾಣಿ ಮನೆ ದುರಸ್ತಿಗೆ ಶ್ರೀಮತಿ ಕಲ್ಯಾಣಿ ಸೀತಾರಾಮ ಲಕ್ಷ್ಮೀಗುಡ್ಡ ಪಿಲಾರ್. ಕೋಟೆಕರ್ ಪಂಚಾಯತ್ ಶ್ರೀಮತಿ ಚೆನ್ನಮ್ಮ ಕೋಂ ದಿವಂಗತ ಜನಾರ್ದನ ಬಗನ್ಬಿಲ. ಆದೇಶ ಕಾಪಿ ಕೊಟ್ಟಿದ್ದಾರೆ. ಅವು ಚೆಕ್ ನಿಕ್ಕಲ ಬ್ಯಾಂಕ್ಗೆ ಬರ್ಪಣಮ್ಮ. ಎಲ್ಲಂಜಿ ಕಾಣೆ ಬ್ಯಾಂಕ್ ಬೋದು ಎಂದು ತೋರಿಸ್ಬೋದು. ದುಡ್ಡು ಬೈದು ನಾನು ಬತ್ತ ಜಂಗ್ಳ ನೋಡು ನಾನು ಬರ್ಪೆ ಜೋಕುಲಿ ನಾನು ಲಾರಿ ದಪ್ಪ ಓದಪ್ಪ ಮಿನಿ ಕೊಡೋಚ್ಚಿ ಇತ್ತು ಸದ್ಯಕ್ಕೆ ಇಲ್ಲಿ ರಿಪೇರ್ ಮಾಡ್ಪಲೆ ಏನು ಪೊಯ್ಯದ ಬೇರೆ ಮಲ್ಪ ಪೊಯ್ಯಲೆಜ್ಜಿ ದುಡ್ಡುಲೆಜ್ಜಿ ಓಕೆ ಕಾಸು ಎಲ್ಲ ಮಧ್ಯದ ಡೆಪಾಸಿಟ್ ಹಾಪುಣಿ ಎಲ್ಲಂಜಿ ಕಾಣಿ ನೆನ್ನು ಪತ್ತಂ ಪೋದಕ್ಕೇನ್ಲೆ ಇಂದು ದುಡ್ಡು ಬೈದು ನಾ ಅಂದ ತೋರಿಸ್ಬೋದು. ಸದ್ಯಕ್ಕೆ ಎಲ್ಲ ಕೊರ್ರೆ ಪೊಡ್ಚಿ ಇತ್ತೆ ಜೋಕುಲು ಸಂಬಂಧಗಳು ಪೂರ ಬರ್ಪಿರುತ್ತೆ. ಸದ್ಯ ಇಪ್ಪಡೆ ಬುಕ್ಕ ತೂಕ ಬನ್ಲಿ. ವೈದ್ಯಕೀಯ ವೆಚ್ಚ ಮರುಪಾವತಿ ಸಹಾಯಧನ ಕುಮಾರಿ ಸಂಧ್ಯಾ ಬಿನ್ ದಯಾನಂದ ಅಡ್ಕ ಭಗವತಿ ದೇವಸ್ಥಾನ ಸೋಮೇಶ್ವರ. ಪಕ್ಕಾ ಮನೆ ನಿರ್ಮಾಣಕ್ಕಾಗಿ 3 ಲಕ್ಷಗಳ ಸಹಾಯಧನ ಪ್ರಮೋದಿನಿ ವೈಫ್ ಆಫ್ ಮಂಜಪ್ಪ ಕಲ್ಲಾಪ ಪೆರ್ಮನ್ನೂರು. ಮನೆ ದುರಸ್ತಿಗಾಗಿ ಶ್ರೀ ಅಬ್ದುಲ್ ರಜಾಕ್ ಬಿನ್ ಇಸ್ಮಾಯಿಲ್ ಅಜ್ಜಿನಡ್ಕ ಕೋಟೆಕರ್ ಪಂಚಾಯತ್. ಶ್ರೀಮತಿ ಸಫಿಯಾ ಕೋಂ ಮೊಯ್ದೀನ್ ಕುഞ്ഞി ಮುಳ್ಳುಗುಡ್ಡೆ. ಎಂ ಪ್ರಭಾಕರಾಚಾರ್ಯ ಬಗಂಬಿಲ ಮನೆ ದುರಸ್ತಿ ಸಹಾಯಧನ. ಶ್ರೀ ಮೊಹಮ್ಮದ್ ಮುಸ್ತಫಾ ಬಿನ್ ಇಬ್ರಾಹಿಂ ಅಜ್ಜಿನಡ್ಕ ಮನೆ ದುರಸ್ತಿ ಸಹಾಯಧನ. ಇಲೆಕ್ಟ್ರಿಕಲ್ ಆಟೋ ಖರೀದಿಗಾಗಿ ಸಹಾಯಧನ ಶ್ರೀ ವಿನೋದ್ ಬಿ ಎಸ್ ಬಿನ್ ಶಂಕರ ಬಿ ಬಗಂಬಿಲ. ಇಲೆಕ್ಟ್ರಿಕ್ ಆಟೋ ಖರೀದಿಗಾಗಿ ಶ್ರೀ ಜಯರಾಮ್ ಕೆ ಬಿನ್ ಕನಿಯಪ್ಪ ಕುಲಾಲ್ ಬಗಂಬಿಲ. ಸುಮಾರು 75,000 ರೂಪಾಯಿಗಳ ಸಹಾಯಧನ ಸಿಕ್ಕಿದೆ. ವೈದ್ಯಕೀಯ ವೆಚ್ಚಕ್ಕಾಗಿ ಶ್ರೀಮತಿ ಅವ್ವಮ್ಮ ಕೋಂ ಮೊಯ್ದಿನಬ್ಬ. ಮರುಪಾವತಿಗಾಗಿ ಕುಮಾರಿ ಸೌಮ್ಯ ಡಿ ಬಂಗೇರ ಬಿನ್ ದಯಾನಂದ ಅಡ್ಕ ಭಗವತಿ ಸೋಮೇಶ್ವರ. ಶ್ರೀ ವೆಂಕಪ್ಪ ಯು ದಿವಂಗತ ಪುಟ್ಟಸಪಲ್ಯ ಸರಸ್ವತ ಕಾಲೋನಿ ಸೋಮೇಶ್ವರ ವೈದ್ಯಕೀಯ ವೆಚ್ಚ ಮರುಪಾವತಿ. ಕುಮಾರಿ ಆಯಿಷಾ ನಿಶ್ಮಾ ಬಿನ್ ಅಬ್ದುಲ್ ಹಮೀದ್ ಪಿಲಾರ್ ಸೋಮೇಶ್ವರ ವೈದ್ಯಕೀಯ ವೆಚ್ಚ ಮರುಪಾವತಿಗಾಗಿ. ಹೈದರ್ ಆಯಿಷಾನ ಪಿಎನ್ ಬಿ ಮೊಹಮ್ಮದ್ ಅಂಬಿಕಾ ರಸ್ತೆ ಪಿಲಾರ್ ವೈದ್ಯಕೀಯ ವೆಚ್ಚ. ಕೊಂ ಶ್ರೀನಿವಾಸ ಸುರಕ್ಷಾ ನಗರ ಕುಂಪಲ. ಶ್ರೀಮತಿ ಬಬಿತಾ ಮಿತ್ರೇಶ್ ಆಶ್ರಯ ಕಾಲೋನಿ ಕುಂಪಲ. ಬಬಿತಾ. ಶ್ರೀಮತಿ ಶೀಲಾ ಎಸ್ ನಾಯಕ್ ಮನೆ ದುರಸ್ತಿಗಾಗಿ ಸಹಾಯಧನ ಉಚ್ಚ ಸೋಮೇಶ್ವರ ಅವರು. ಶ್ರೀ ವಿಶ್ವನಾಥ್ ಬಿನ್ ತುಕ್ರ ಪೂಜಾರಿ ಬಲ್ಯ ಕಣ್ಣೀರು ತೋಟ ಮನೆ ದುರಸ್ತಿ ಸಹಾಯಧನ. ಶ್ರೀ ಪುರುಷೋತ್ತಮ್ ಬಿನ್ ವಾಸು ಸಫಲ್ಯ ಪೇರಿಬೇಲಿ ಸೋಮೇಶ್ವರ ಮನೆ ದುರಸ್ತಿ ಸಹಾಯಧನ. ಪುರುಷೋತ್ತಮ್ ಶ್ರೀಮತಿ ವೇದವತಿ ವಾಮನ ಎಂಎಚ್ ನೆಹರು ನಗರ ಸೋಮೇಶ್ವರ ಮನೆ ದುರಸ್ತಿ ಸಹಾಯಧನ. ಶ್ರೀಮತಿ ಶಶಿಕಲಾ ಶೆಟ್ಟಿ ಸುಲೋಚನಾ ಶೆಟ್ಟಿ ಅವರ ಮಗಳು ನೆಹರು ನಗರ ಮನೆ ದುರಸ್ತಿ ಸಹಾಯಧನ. ಶ್ರೀಮತಿ ಅಮಿತಾ ಧರ್ಮೇಶ್ ಸುರಕ್ಷಾ ನಗರ ಕುಂಪಲ ಸೋಮೇಶ್ವರ ಮನೆ ದುರಸ್ತಿ ಸಹಾಯಧನ. ಇದು ಮಾತ್ರ ಹಾಗೆ
ಉಳ್ಳಾಲ ನಗರಸಭೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ 2025-22 ಸಾಲಿನ ನಿರ್ಬಂಧಿತ ಅನುದಾನದಡಿ ಮಂಜೂರಾಗಿರುವಂಥ 49,70,00,000 ಕ್ರಿಯಾ ಯೋಜನೆಯಲ್ಲಿ ಸಿಗುವಂಥ ಘನತ್ಯಾಜ್ಯ ನಿರ್ವಹಣೆಯ ಸಂಬಂಧ ಮನೆಯಿಂದ ತ್ಯಾಜ್ಯ ಸಂಗ್ರಹಿಸುವಂಥ ಸಲುವಾಗಿ 4 ಸಂಖ್ಯೆಯ ಮಿನಿ ಟಿಪ್ಪರ್ ಖರೀದಿಗಾಗಿ ಅರವಿಂದ್ ಮೋಟರ್ಸ್ನವರ ಒಂದು ಗುತ್ತಿಗೆದಾರರ ಮೂಲಕ ನಮಗೆ ಕೀಯನ್ನು ವಿತರಿಸುವಂಥ ಕಾರ್ಯಕ್ರಮ. ಉಳ್ಳಾಲ ನಗರಸಭೆಯ ಆ ಕೀಯನ್ನು ಇಲ್ಲಿದಾಯ್ತು. ಬನ್ನಿ ಎಲ್ಲ ಫಲಾನುಭವಿಗಳಿಗೆ ಚೆಕ್ ಅನ್ನು ವಿತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮ ಈ ಭಾಗದ ಅಭಿವೃದ್ಧಿ ಅಧಿಕಾರಿಗಳು ಸನ್ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಯುಟಿಖಾದರ್ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬಾ ಧನ್ಯವಾದ ಅರ್ಪಿಸಿದ್ದೇವೆ. ನಮ್ಮೊಟ್ಟಿಗೆ ಗಟ್ಟಿ ಮೇಡಮ್ ಅವರಿಂದ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ತಮಗೆ ಕೂಡ ಧನ್ಯವಾದ ಅರ್ಪಿಸಿದ್ದೇವೆ. ದಯವಿಟ್ಟು ತಾವು ಅಲ್ಲಿಂದ ಹೇಳಬೇಕು. ಹಾಗೆ ಈ ದಿವಸ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸುವರು ಸೋಮೇಶ್ವರ ಪುರಸಭೆ ಅಧ್ಯಕ್ಷರು ಕಮಲಕ್ಕನವರು, ಹಾಗೆ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಅವರು.